ಕಳೆದೆರಡು ದಿನಗಳಿಂದ ವಿಮಾನ ಹಾರಾಟದಲ್ಲಿ ಬಹಳ ದೊಡ್ಡ ವ್ಯತ್ಯಯ ಕಂಡು ಬಂದಿದೆ. ಇವತ್ತೊಂದೇ ದಿನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 73ರಿಂದ 74 ವಿಮಾನ ಹಾರಾಟ ರದ್ದುಗೊಂಡಿದೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಕಳೆದೆರಡು ದಿನಗಳಿಂದಲೂ ಇತ್ತು. ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ದೇಶದಾದ್ಯಂತ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಹಲವಾರು ವಿಮಾನಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ, ಸಮಯ ಬದಲಾವಣೆ ಆಗಿದೆ, ಗಂಟೆಗಟ್ಲೆ, ಅರ್ಧ ದಿನಗಟ್ಲೆ ಬದಲಾಗಿದೆ, ಇನ್ನು ಕೆಲವು ಸಂಪೂರ್ಣವಾಗಿ ಹಾರಾಟ ರದ್ದಾಗಿದೆ. ಈಗಿದು ದೊಡ್ಡ ಸುದ್ದಿಯನ್ನ ಮಾಡ್ತಿದೆ. ಸರಿಯಾದ ಸಂದರ್ಭಕ್ಕೆ ತಲುಪಬೇಕಾದಂತ ಜನ ಸರಿಯಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ. ಇದರಿಂದ ಬಹಳಷ್ಟು ತೊಂದರೆಯನ್ನ ಆ ಜನಗಳು ಅನುಭವಿಸ್ತಾ ಇದ್ದಾರೆ. ಇನ್ನು ಕೆಲವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಜನರು. ಇಂತಹ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ, ಕಾರಣಗಳನ್ನ ನಾವು ನೋಡೋದಾದ್ರೆ ಏನೇನ್ ಕಾರಣ ಇದೆ, ಏನ್ ಆಗ್ತಾ ಇದೆ, ಯಾಕೆ ಈ ತರದ ಸಮಸ್ಯೆ ಆಗ್ತಾ ಇದೆ ಅಂತ ನೋಡಿದ್ರೆ, ಹೆಚ್ಚಾಗಿ ಇಂಡಿಗೋ ವಿಮಾನ ಯಾನ ಸಂಸ್ಥೆಯಿಂದ ಈ ಸಮಸ್ಯೆ ಉಂಟಾಗ್ತಾ ಇದೆ. ಈ ಸಮಸ್ಯೆಗೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಕ್ರೂ ಸಮಸ್ಯೆ ಇದೆ. ಅಂದ್ರೆ ಇತ್ತೀಚೆಗೆ ಕೆಲವು ಬದಲಾವಣೆಗಳಾದ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡದ ಕಾರಣಕ್ಕಾಗಿ ಹೆಚ್ಚಿನ ಬದಲಾವಣೆ ಆಗಿದೆ ಮತ್ತು ಈ ಸಮಸ್ಯೆಗೆ ಮೂಲ ಕಾರಣ ಅದು ಅಂತ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಇದನ್ನ ನೋಡೋದಾದ್ರೆ, ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಈ ಸಮಸ್ಯೆ ಯಾಕಾಗಿದೆ ಅಂತ ನೋಡಿದ್ರೆ, ನವೆಂಬರ್ ನಲ್ಲಿ ಹೊಸದೊಂದು ಯೋಜನೆ ಜಾರಿಗೆ ಬಂತು. ಅದು ಪೈಲಟ್ ಮತ್ತು ಕ್ರೂ ಸಿಬ್ಬಂದಿಯ ಡ್ಯೂಟಿ ಮತ್ತು ರೆಸ್ಟ್ ನಿಯಮಗಳು, FDTL ಅಂತ ಇದನ್ನ ಕರೆಯಲಾಗುತ್ತೆ, ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅಂತ. ಇದರಿಂದ ಕ್ರೂ ಸಮಸ್ಯೆ ಉಂಟಾಗಿದೆ. ಸರಿಯಾಗಿ ಅದನ್ನ ವೇಳಾಪಟ್ಟಿಯನ್ನ ಹೊಂದಿಸೋದಕ್ಕೆ ಮತ್ತು ಸರಿಯಾಗಿ ಅದನ್ನ ಅರೇಂಜ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ. ಅದ ಕಾರಣಕ್ಕಾಗಿ ಈ ತರ ಸಮಸ್ಯೆ ಆಗ್ತಿದೆ. ಜೊತೆಗೆ ಸ್ವಲ್ಪ ತಾಂತ್ರಿಕ ತೊಂದರೆಗಳು, ಸ್ವಲ್ಪ ಸಾಫ್ಟ್ವೇರ್ ಅಪ್ಡೇಟ್ ಟೆಕ್ನಾಲಜಿ ಗ್ಲಿಚಸ್ ಕೂಡ ಇದೆ. ಆ ಕಾರಣಕ್ಕಾಗಿ ಇದಾಗ್ತಿದೆ. ಜೊತೆಗೆ ಪುಟಿನ್ ಇವತ್ತು ಭಾರತಕ್ಕೆ ಬಂದಿರೋದ್ರಿಂದ ಆ ಸಮಸ್ಯೆ ಕೂಡ ಉಂಟಾಗಿದೆ ಅನ್ನೋ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇದೆ. ಮೊದಲನೇದಾಗಿ ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಯಾಣಿಕರು ಬೇರೆ ಬೇರೆ ಬಹಳ ಅಗತ್ಯದ ತುರ್ತು ಕೆಲಸಕ್ಕೆ, ಆರೋಗ್ಯದ ಸಮಸ್ಯೆಗೆ ಹೋಗೋರಿದ್ದಾರೆ, ಮದುವೆ ಕಾರ್ಯಕ್ರಮಕ್ಕೆ ಹೋಗೋರಿದ್ದಾರೆ, ಮೊದಲೇ ಟಿಕೆಟ್ ಬುಕಿಂಗ್ ಎಲ್ಲವೂ ಆಗಿದೆ, ಎಲ್ಲವೂ ಕನ್ಫರ್ಮ್ ಮಾಡಿದ್ದಾರೆ, ಕೆಲವು ಭೂಮಿ ರಿಜಿಸ್ಟ್ರೇಷನ್ ಹೋಗೋರಿದ್ದಾರೆ. ಇಂಥವ್ರಿಗೆ ಎಲ್ರಿಗೂ ತಕ್ಷಣಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ವಿಮಾನ ನಿಲ್ದಾಣಗಳಲ್ಲಿ ಇಡೀ ದಿನ ಕಳಿಬೇಕಾದಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ನಿಜಕ್ಕೂ ಇದು ಬೇಸರ ತರುವಂತದ್ದು. ಪ್ರಯಾಣಿಕರ ದೃಷ್ಟಿಯಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದನ್ನೇ ಅವರು ಸಾಮಾಜಿಕ ಮಾಧ್ಯಮಗಳಲ್ಲೂ ಹಂಚ್ಕೊಳ್ತಾ ಇದ್ದಾರೆ. ತುಂಬಾ ದೊಡ್ಡ ಸಮಸ್ಯೆ ನಮ್ಗೆ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಅವರು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದೆರಡು ಸಮಸ್ಯೆಗಳು ಏನಾಗ್ತಿದೆ ಅಂತ ಅಂದ್ರೆ, ಒಂದ್ ಕಡೆಯಲ್ಲಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ, ನಮ್ಗೆ ಸಮಸ್ಯೆ ಆಗ್ತಾ ಇದೆ, ನಮ್ಗೆ ಏನಾದ್ರೂ ಪರಿಹಾರವನ್ನ ಒದಗಿಸಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನಯಾನ ಸಚಿವಾಲಯ ಈಗಾಗಲೇ ಒಂದು ತನಿಖೆಗೂ ಆದೇಶವನ್ನ ಮಾಡಿದೆ. ಯಾಕೆ ಫ್ಲೈಟ್ಗಳು ಲೇಟ್ ಆಗ್ತಿದೆ ಮತ್ತೆ ಯಾಕೆ ರದ್ದು ಮಾಡಬೇಕಾಗಿದೆ ಅನ್ನೋದು ಕುರಿತಂತೆ ತನಿಖೆಯನ್ನ ಮಾಡೋದಕ್ಕೂ ಅದು ಆದೇಶವನ್ನ ನೀಡಿದೆ. ಅಂದ್ರೆ ತನಿಖೆ ಒತ್ತೊಟ್ಟಿಗಿರ್ಲಿ, ತನಿಖೆ ಆಗತ್ತೆ. ತಕ್ಷಣಕ್ಕೆ ಪ್ರಯಾಣಿಕರು ಬಹಳ ತೊಂದರೆಯನ್ನ ಅನುಭವಿಸ್ತಿದ್ದಾರೆ. ಅವ್ರಿಗೆ ಏನ್ ತುರ್ತು ಕ್ರಮ ಅನ್ನೋ ಬಗ್ಗೆ ಯಾರು ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ.